ಬೆಂಗಳೂರು ನಗರದ ಆದಿದೇವತೆ ಯಾರು ಅಂತ ನಿಮಗೆ ಗೊತ್ತಾ? ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪವನ್. ನಾನಿವತ್ತು ಬಂದಿರೋದು ಶ್ರೀ ಅಣ್ಣಮ್ಮ ತಾಯಿ ದೇವಸ್ಥಾನ ಬೆಂಗಳೂರು. ಇದು ಮೆಜೆಸ್ಟಿಕ್ಕಿಂದ 1 ಕಿಲೋಮೀಟರ್ ದೂರ ಇದೆ. ನಾವಿವತ್ತು ಈ ದೇವಸ್ಥಾನದ ಇತಿಹಾಸನ ತಿಳ್ಕೊಳ್ಳೋಣ ಬನ್ನಿ. ಸಾವಿರಾರು ಜನ ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡೋ ಈ ಅಣ್ಣಮ್ಮ ತಾಯಿಯ ಇತಿಹಾಸ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ತೀರಾ. ಶ್ರೀ ಅಣ್ಣಮ್ಮ ತಾಯಿ ದೇವಾಲಯಕ್ಕೂ ನಾಡಪ್ರಭು ಕೆಂಪೇಗೌಡರು ಏನು ಸಂಬಂಧ ಅಂತ ನಿಮಗೆ ಗೊತ್ತಾ? ಸ್ವಯಂಭೂ ಆಗಿ ಪ್ರಖ್ಯಾತಲಾಗಿರುವ ಶ್ರೀ ಅಣ್ಣಮ್ಮ ತಾಯಿಯ ಮಹಿಮೆ ಏನು? ಯಾಕೆ ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳು ಪ್ರತಿ ಮಂಗಳವಾರ ಶುಕ್ರವಾರ ಬರ್ತಾರೆ ಅಂತ ವಿಶೇಷ ಏನಿದೆ ಈ ಮಂಗಳವಾರ ಶುಕ್ರವಾರ ಅಂತ ಈ ವಿಡಿಯೋಲಿ ನಾನು ತೋರಿಸ್ತೀನಿ, ಫುಲ್ ನೋಡಿ. 500 ವರ್ಷಗಳ ಇತಿಹಾಸ ಇರುವ ಶ್ರೀ ಅಣ್ಣಮ್ಮ ತಾಯಿ ದೇವಸ್ಥಾನಕ್ಕೆ ಶ್ರೀ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಆದಿದೇವತೆಯಾಗಿ ಅಣ್ಣಮ್ಮ ತಾಯಿಯ ಕಾವಲಿಗಾಗಿ ಇಲ್ಲಿ ಸ್ಥಾಪಿಸಿದ್ರಂತೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಯಾಕೆ ಜನ ಅಷ್ಟು ಹರಿದು ಬರ್ತಾರಂದರೆ, ಮಂಗಳವಾರ ಮತ್ತು ಶುಕ್ರವಾರ ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರೆ ನಿಮ್ಮ ಮನೇಲಿ ಯಾವುದೇ ಥರ ಆರೋಗ್ಯ ಸಮಸ್ಯೆ ಇದ್ದರೂ ಇಲ್ಲ ಕೆಲಸದ ಸಮಸ್ಯೆ ಇದ್ದರೂ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ಈ ದೇವಸ್ಥಾನಕ್ಕೆ ಬಂದು ಮೊಸರಿಂದ ಅಭಿಷೇಕ ಮಾಡಿ ದೇವರ ಹತ್ರ ಕೈ ಮುತ್ಕೊಂಡು ಕೇಳಿಕೊಂಡ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಇಲ್ಲಿನ ಸ್ಥಳೀಯರ ನಂಬಿಕೆ. ಜೊತೆಯಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಕ್ಕೆ ಮುಂಚೆ ಶ್ರೀ ಅಣ್ಣಮ್ಮ ತಾಯಿಯ ಆಶೀರ್ವಾದ ಪಡೆದು ಇಲ್ಲಿ ದೇವಸ್ಥಾನ ಕಟ್ಟಿಸಿ ಅಲ್ಲಿಂದ ಕೆಲಸನ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಜೊತೆಲಿ ಸ್ವಲ್ಪ ಜನ ಹೇಳೋ ಪ್ರಕಾರ ಶ್ರೀ ಅಣ್ಣಮ್ಮ ತಾಯಿಯ ಜನ್ಮಸ್ಥಳ ಬಂದು ಗಂಗರರಸರ ಕಾಲದ ಮಾನ್ಯಪುರದಲ್ಲಿ ಅಂತ ಹೇಳ್ತಾರೆ. ಅಣ್ಣಮ್ಮ ತಾಯಿಯ ಜೊತೆ ತನ್ನ 7 ಸಹೋದರಿಯರು ಬಂಡೆ ಮಧ್ಯದಲ್ಲಿ ಜನಿಸಿದ್ರು ಅಂತ ಹೇಳ್ತಾರೆ. ಈಗ 8 ಜನನು 8 ದಿಕ್ಕನ್ನು ಕಾಯ್ತಿದ್ದಾರೆ ಅಂತ ಹೇಳ್ತಾರೆ. ಜೊತೆಯಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರಿಗೆ ಅಣ್ಣಮ್ಮ ತಾಯಿ ಕನಸಲ್ಲಿ ಬಂದು ನಾನು ಬೆಂಗಳೂರು ನಗರನ ಕಾಯ್ತೀನಿ ಅಂತ ಹೇಳಿದ ಮೇಲೆ ಶ್ರೀ ನಾಡಪ್ರಭು ಕೆಂಪೇಗೌಡರು ಅಣ್ಣಮ್ಮ ತಾಯಿಯ ದೇವಸ್ಥಾನ ಕಟ್ಟಿಸಿ ಬೆಂಗಳೂರನ್ನ ರಕ್ಷಿಸಲು ದೇವಸ್ಥಾನ ಕಟ್ಟಿಸಿದ್ರಂತೆ. ನೀವೇನಾದರೂ ಅಣ್ಣಮ್ಮ ತಾಯಿ ಜನಿಸಿರುವ ಜಾಗ ನೋಡಬೇಕಂತ ಇದ್ದರೆ ಬೆಂಗಳೂರಿಂದ ದಾಬಸ್ಪೇಟೆಗೆ ಹೋಗೋ ಹೈವೇಲಿ ಮಣ್ಣೆ ಅಂತ ಊರು ಸಿಗುತ್ತೆ. ಆ ಊರಲ್ಲಿ ಒಂದು ಬಂಡೆ ಇದೆ. ಆ ಬಂಡೆನೇ ಶ್ರೀ ಅಣ್ಣಮ್ಮ ತಾಯಿ ಜನಿಸಿದ ಜಾಗ ಅಂತ ಹೇಳ್ತಾರೆ. ಡೌಟ್ ಇದ್ದರೆ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ನೋಡ್ಬೋದು. ಶ್ರೀ ಅಣ್ಣಮ್ಮ ತಾಯಿ ಜನಿಸಿದ ಜಾಗ ಯಾವುದು, ಮಾನ್ಯಪುರ ಅಂತ ಸರ್ಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆಷಾಢ ಮಾಸ ಶುರುವಾಗಿರೋದ್ರಿಂದ ಶ್ರೀ ಅಣ್ಣಮ್ಮ ತಾಯಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಮಂಗಳವಾರ ಶುಕ್ರವಾರ ತುಂಬ ಜನ ಭಕ್ತಾದಿಗಳು ಸೇರ್ತಾರೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿಗೆ ಇಲ್ಲ ಹಸ್ಬೆಂಡ್ ವೈಫ್ ಯಾರಿಗಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ, ಇಲ್ಲ ಮಕ್ಕಳಿಗೆ ಜಾಬ್ ಸಿಗ್ತಿಲ್ಲ ಅಂದರೆ, ಇಲ್ಲ ಮದುವೆ ಆಗ್ತಿಲ್ಲ ಅಂದರೆ, ಮಕ್ಕಳಾಗಿಲ್ಲ ಅಂದರೆ ನೀವು ಈ ದೇವಸ್ಥಾನಕ್ಕೆ ಬಂದಿದ್ದ ತಾಯಿ ಹತ್ರ ಬೇಡ್ಕೊಂಡು ಮೊಸರಿಂದ ಅಭಿಷೇಕ ಮಾಡಿ ಬೇಡ್ಕೊಂಡ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕಂತ ಇದ್ದರೆ ನೀವು ಬೇರೆ ಪ್ಲೇಸ್ ಅವ್ರು ಆಗಿದ್ದರೆ ಮೆಜೆಸ್ಟಿಕ್ಗೆ ಬಂದರೆ ಮೆಜೆಸ್ಟಿಕ್ಕಿಂದ ಈ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಆಗುತ್ತೆ. 5 ಮಿನಿಟ್ಸಲ್ಲಿ ನೀವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಗೊತ್ತು, ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಅಣ್ಣಮ್ಮ ತಾಯಿ ಜನಿಸಿದ್ದು ಮಾನ್ಯಪುರದಲ್ಲ ಅಂತ. ಅದು ಏನಂದರೆ ಇದುವರೆಗೂ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ. ಸ್ವಲ್ಪ ಜನ ಹೇಳೋ ಪ್ರಕಾರ ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮ ತಾಯಿ ಸ್ವಯಂಭೂ ಅಂತ ಹೇಳ್ತಾರೆ. ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ ಗಂಗರರಸರ ರಾಜಧಾನಿಯಾಗಿದ್ದ ಮಾನ್ಯಪುರದಲ್ಲಿ ಅಣ್ಣಮ್ಮ ತಾಯಿ ಜೊತೆ ತನ್ನ 7 ಸಹೋದರಿಯರು ಜನಿಸಿದ್ರು. ಆ 8 ಜನನೇ ಈಗ 8 ದಿಕ್ಕನ್ನ ಕಾಯ್ತಿರೋದು ಅಂತ ಹೇಳ್ತಾರೆ. ನಿಮಗೆ ಇಷ್ಟೇ ಡೌಟ್ ಇದ್ದರೂ ಗೂಗಲಲ್ಲಿ ಸರ್ಚ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.